ಹೇಗಿದ್ದೀರಿ? ನಾನಂತೂ ತುಂಬ ತುಂಬ ಚಂದ ಇದ್ದೇನೆ. ನೀವು ಕೂಡ ಚಂದ ಇರ್ತೀರಿ ಅಂತ ಅನ್ಕೊಳ್ತೇನೆ. ಇವತ್ತೆಂತ ಉಂಟು ಗೊತ್ತುಂಟಾ? ಇವತ್ತು ಗೋಪೂಜೆ ಉಂಟು. ನಮ್ಮ ಮನೇಲಿ ಗೋವಿಲ್ಲ, ನಾನೇ ದೊಡ್ಡ ಗೋವು. ಸೊ ಗೋಪೂಜೆ ಉಂಟಲ್ಲ, ನಾನು ಮಾಮಿ ಮನೆಗೆ ಹೋಗ್ಬೇಕು. ಮಾಮಿ ಮನೇಲಿ ನಿಮಗೆ ಗೋಪೂಜೆ ತೋರಿಸ್ತೇನೆ. ಆಲ್ರೆಡಿ ಸ್ನಾನ ಮಾಡಿಸಿದ್ದಾರೆ ಅನಿಸ್ತದೆ. ದನಕ್ಕೆ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ನಾನು ಹೋಗೋಷ್ಟರಲ್ಲಿ ಆಗಿರ್ತದ ಅಥವಾ ಆಗಬೇಕು ಎಂದು ತಿಳಿದಿಲ್ಲ ನನಗೆ. ಈಗ ಹೋಗಿ ನೋಡುವ ನಾವು ಎಂತ ಆಗ್ತುಂಟು ಅಂತ ಹೇಳಿ. ಓಕೆನಾ? ಎಲ್ರಿಗೂ ಹ್ಯಾಪಿ ದೀಪಾವಳಿ ಒನ್ಸ್ ಅಗೈನ್. ಓಕೆ, ಹೋಗೋ ಬನ್ನಿ. ಮತ್ತೆ ತಡ ಆದ್ರೆ ಪೂಜೆ ಎಲ್ಲ ಮುಗ್ದೋದ್ರೆ ಕಷ್ಟ. ಮುಗ್ದಿದೆಯಾ ಆಲ್ರೆಡಿ ಅಥವಾ ಮುಗಿಬೇಕಾ ಗೊತ್ತಿಲ್ಲ. ನೋಡೋ ಬನ್ನಿ. ಯಪ್ಪ, ನಿನ್ನೆ ತಮ್ಮ ಮಾಡಿದ ಕೆಲಸ, ಕಾಲಿಗೆ ಚಪ್ಪಲ್ ಫುಲ್ ಹಾಕೊಳ್ಳಿಕ್ಕಾಗುದಿಲ್ಲ. ಆ ಬೆಳ್ಚಿ ಕಾಲಲ್ಲಿ ನಿಮ್ಗೆ ಕಾಣುದಿಲ್ಲ ಮರೆ. ನೋವು, ಚಪ್ಪಲ್ ಫುಲ್ ನುಗ್ಗುದಿಲ್ಲ, ಕಾಲು ಚೂರು ದಪ್ಪ ಆಗಿದೆ. ಈಗ ಹೋಗ್ತಾ ಇದ್ದೇನೆ ನಾನು. ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ತೇನೆ. ಓಕೆ, ಬೇಕಾ ಪೆಟ್ಟು? ಪೆಟ್ಟು ಬೇಕಾ ನಿಂಗೆ? ಪೆಟ್ಟು ಬೇಕಾ ನಿಂಗೆ? ಅಪ್ಪೋ, ಅದುಂಟಲ್ಲ ನಂಗೆ ಬೊಗಳಿದ್ದ. ನಾನು ದಿನ ಸಣ್ಣ ಶಾರ್ಟ್ಸ್ ಹಾಕೊಂಡ್ಬರ್ತಿದ್ದೆ, ಇವತ್ತು ಫುಲ್ ಡ್ರೆಸ್ ಹಾಕೊಂಡ್ಬಂದಿದ್ದೇನಲ್ಲ, ಅದಕ್ಕೆಲ್ಲದಕ್ಕೂ ನೋಡಿ ಶಾಕ್ ಆದದ್ದು. ನಾಯಿಗಳು ಎಲ್ಲ ಸೇರ್ಕೊಂಡು ಬೈದದ್ದು. ಇವಳೀಗ ನನ್ನ ತಮ್ಮ ಗುರಾಯಿಸ್ತಿದ್ದಾನೆ, ಬಂದು ಬೆಳಿಗ್ಗೆ ಶುರು ಮಾಡಿಲ್ಲ ಅಂತ. ಇವಳಿಗೆ ಚಂದ ಮಾಡಿ ಸ್ನಾನ ಮಾಡಿಸಿ ನಿಲ್ಸಿರಿ. ಮೇಕಪ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾಳೆ ಇವಳು. ಚಂದ ಮಾಡಿ ಸ್ನಾನ. ಈಗ ಅವಳಿಗೆ ಮೇಕಪ್ ಎಲ್ಲ ಮಾಡ್ತಾರಲ್ಲ, ಬಣ್ಣ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡ್ತಾರೆ ಅಲ್ವಾ. ಎಲ್ಲವ ನಾನು ಫುಲ್ ಡ್ರೆಸ್ ಹಾಕಿದ್ದಕ್ಕೆ ನಾಯಿಗಳಿಗೆ ಗುರ್ತಾನೆ ಆಗ್ಲಿಲ್ಲ ಮರೆ. ಯಾರಾದ್ರೂ ನೋಡಿದ್ರೆ ನನ್ನನ್ನು ಹುಚ್ಚಿ ಅಂತ ಅನ್ಕೊಳ್ತಾರೆ ಮೇಡೆ. ಒಬ್ಬಳೆ ಮೊಬೈಲ್ ಹಿಡ್ಕೊಳ್ಳೋದು, ಒಬ್ಬಳೆ ರೋಡಲ್ಲಿ ಮಾತನಾಡೋದು. ಅಂದ್ರೆ ನಾನು ಮೊದಲು ಸಹ ಮಾತನಾಡ್ತಿದ್ದೆ ಒಬ್ಬಳೆ ಮನೆಯಲ್ಲಿದ್ದಾಗ, ಬಟ್ ಯಾರು ನೋಡ್ತಾ ಇರ್ಲಿಲ್ಲ ಅಲ್ಲ, ಒಬ್ಬಳೆ ಮಾತಾಡ್ತಾ ಇದ್ದ. ಬಟ್ ಈಗ ರೋಡಲ್ಲೆಲ್ಲ ಮಾತನಾಡ್ಲಿಕ್ಕೆ ಶುರು ಮಾಡಿದ್ದೇನೆ. ಎಂತ ಅಂದ್ರೆ ಮಾಮಿ ಹೇಳಿದ್ರು, ದನಕ್ಕೆ ಕುತ್ತಿಗೆಗೆಲ್ಲ ಹಾಕ್ಲಿಕ್ಕೆ ಹೂ ಬೇಕಲ್ಲ, ಹೂ ಕೊಯ್ಲಿಕ್ಕೆ ಹೇಳಿದ್ರು. ಈಗ ಹೂ ಕೊಯ್ದು ಮಾಲೆ ಮಾಡಿ ಕೊಡ್ಲಿಕ್ಕೆ ಹೂ ಕೊಯ್ಬೇಕು. ಬನ್ನಿ. ಹೂವೆ ಹೂವೇ ಹೂವೆ ಹೂವೆ, ಎಷ್ಟು ಚಂದ ಉಂಟಲ್ಲ. ಇದೆಂತ ಗೊತ್ತುಂಟಲ್ಲ, ಹಸಿರು ಬಣ್ಣದ್ದು ಪಚ್ಚೆ ಕದ್ರ ಅಂತ ಹೇಳ್ತೇವೆ. ಘಮ 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 ಇರ್ತದೆ. ಇದು ಸುರುಳಿ ಪೂ, ಸುರುಳಿ ಹೂಗು. ನಿನ್ನಿನ ಗೋವಿಗೆ ಕಾರಣ ಹೇಳಿ ಸೂರ್ಯನ, ಅದೆಂಥದ್ದು ನೆಕ್ಸ್ಟ್ ಲೈನ್ ಬರೋದಿಲ್ಲ, ಹೇಳಿ ಕೆಟ್ಟಿಸಾಗಬಾರ್ದು ನಾನು. ಮತ್ತೆ ನನಗೆ ಒಂದು ಸಾಂಗ್ ಹೇಳಲಿಕ್ಕೆ ಸಹ ಫ್ರೀಡಮ್ ಇಲ್ಲವಾ? ನಂದು ಓನ್ ಲಿರಿಕ್ಸ್ ಹೇಳಲಿಕ್ಕೆ ಸಹ ಫ್ರೀಡಮ್ ಇಲ್ಲವಾ? ಅಲ್ಲವಾ? ನೋಡಿ ಅಂತೆ ದಿಶಾ ನಂಗಂತೇಳಿ ನೆಲ್ಲಿಕಾಯಿ ಬೇಡಿಸ್ತಾ ಇದ್ರೆ ನನ್ನ ತಮ್ಮ ಹೇಗೆ ಓಡ್ತಿದ್ದಾನೆ ನೋಡಿ, ಅಲ್ಲಿ ಗುರಾಯಿಸ್ತಿದ್ದಾನೆ ಬೇರೆ. ಥ್ಯಾಂಕ್ ಯು. ಕೊಡ, ನೆಲ್ಲಿಕಾಯಿ ಕೊಡ. ಚಿನ್ನು ಚಿನ್ನು ಚಡ್ಡಿ ಕೊಡ. ನಂಗೆ ಅವನ್ ಕೊಟ್ಟದ್ದು ಓನ್ಲಿ ಒನ್. ಗಂತವಾ? ಒಳ್ಳೆ ಉಂಟು. ಅವನ್ ಹೇಳಿದಾನೆ ಒಂದ್ ತಿನ್ನು, ಫಸ್ಟ್ ಖಾಲಿ ಮಾಡ್ಕೊ, ಆಮೇಲೆ ಇನ್ನೊಂದು ಕೊಡ್ತೇನೆ ಅಂತ. ಹೋಗಿ ಕೇಳ್ಬೇಕು ನಾವು. ಉಂಟು ನೋಡಿ. ದಿಶಾ ಪಾಪ ಎಣಿಸಿ ನಂಗೆ ಒಂದೇ ಕೊಟ್ಟದಲ್ಲ, ಅದಕ್ಕೆ ದಿಶಾ ನಂಗೆ ಇನ್ನೂ ಕೊಡ್ತಿದ್ದಾಳೆ. ಥ್ಯಾಂಕ್ ಯು. ಈಗ ನಾನು ನನ್ನ ತಮ್ಮ ಬೈಕಲ್ಲಿ ದನಕ್ಕೆ ಹಾಕ್ಲಿಕ್ಕೆ ಹೂ ತರ್ಲಿಕ್ಕೆ ಹೋಗ್ಬೇಕು ಪೇಟೆಗೆ. ನಾನು ಇದೇ ವೇಷದಲ್ಲಿ ಹೋಗುದು, ಮತ್ತೆ ಪುನಃ ಡ್ರೆಸ್ ಎಲ್ಲ ಯಾರು ಚೇಂಜ್ ಮಾಡ್ತಾರೆ? ನಂಗೆ ಆಗುದಿಲ್ಲ, ಉದಾಸೀನ ಆಗ್ತದೆ. ಇದೇ ಡ್ರೆಸ್ಸಲ್ಲಿ ಹೋಗುದು ನಾನು. ಮಾತಾಡಿದ್ರೆ ಬೈಕ್ ನಿಲ್ಲಿಸ್ತಾನೆ, ಇಳಿಸ್ತಾನೆ. ಅರ್ಧದಲ್ಲಿ ನಿಲ್ಲಿಸಿ ಹೋಗ್ತಾನೆ ಮಾರೆ ಮಾತಾಡಿದ್ರೆ. ಇಲ್ಲೇ ಉಂಟಲ್ಲ, ಇಲ್ಲೇ ತಕ್ಕೊಳ್ಳೋ ಬಾ. ಕಮ್ಮಿ ಮಾಡುಕ.
ಎಷ್ಟು ಸೇವಂತಿಗೆ? ಮಾರಂದ್ರೆ ಅದು ದೊಡ್ಡದು. ಮಾರಿಗೆ 100 ಒಂದು ಮಾರು. ನಾವೀಗ ಬಾಳೆಹಣ್ಣು ತೆಕ್ಕೊಳ್ಳಿಕ್ಕೆ ಬಂದದ್ದು ಯಶೋದಕ್ಕನ ಅಂಗಡಿಗೆ. ಇವರು ಯಶೋದಕ್ಕನ ಹಸ್ಬೆಂಡ್. ದೀಪಾವಳಿಗೆ ಚಂದಾಗಿ ಬಂದದ. ಜಟಕ ಬಂಡಿ ಹತ್ತಿ ಪ್ಯಾಟಿಗೊಗುಮ್ಮ, ಜರದ ಬೀಡ ತಿಂತ ಕರ್ಗ ನೋಡುಮ್ಮ. ನಿಲ್ಸ್ಬಿಡ, ಹೋಗು. ಸಾರಿ, ಪರವಾಗಿಲ್ಲ, ಮನೆ ಹತ್ರ ನಿಲ್ಸಿದ್ರೆ ಅಡ್ಡಿಲ್ಲ. ಜಟಕ ಬಂಡಿ ಹತ್ತಿ ಪ್ಯಾಟಿಗೊಗುಮ್ಮ, ಜರದ ಬೀಡೋ ತಿಂತ ಕರ್ಗ ನೋಡುಮ್ಮ. ನಮ್ದು ಶಾಪಿಂಗ್ ಎಲ್ಲ ಮುಗ್ದಿದೆ. ಎಂತ ಇಲ್ಲ, ಶಾಪಿಂಗ್ ಸೇವಂತಿಗೆ ಮತ್ತೆ ಬಾಳೆಹಣ್ಣು. ನಿಲ್ಸ್ಬೇಡವ, ಹೋಗ. ಆಯ್ತು, ಸಾರಿ, ಇನ್ನು ಮಾತಾಡೋದಿಲ್ಲ. ಆ ಕಾಡಿಗೆಲ್ಲ ಸೇಫ್ ಔಟ್ ಮಾಡಿ ಇಡ್ಬೇಡಿ. ಕಾಡಿಗೆ ಎಲ್ಲಿಗೆ ಹಚ್ಚು? ಕಣ್ಣಿಗೆ ಕಾಡಿಗೆ ಹಾಕಿದ್ ನೋಡಿ ಅಂತೆ. ಕಣ್ಣಿಗೆ ಕಾಡಿಗೆ ಹಾಕಿದಾಳೆ ಇವಳು. ನಂಗೆ ಗುದ್ಲಿಕ್ಕೆ ಬರುದವಳು. ಅಲ್ಲಿ ಕಾಣಲ್ಲ. ಹಿಂದಿ ತಗ ಮಾತಾಡಿ ಸರಿನಿ. ಫುಲ್ ಇದಲ್ಲ ಈಗ. ಗಂಧ
ನಮಗೆ ಈಗ ತಿಂಡಿ ಅರಿಶಿನ ಎಲೆ ಕಡುಬು. ವರ್ಷ ಪೂರ್ತಿ ಅರಿಶಿನ ಎಲೆ ಕಡುಬುಗೆ ಹೇಗೆ ಕಾಯ್ತೇವೆ ಗೊತ್ತುಂಟಾ? ಇದೆಷ್ಟು ಚಂದ ಇರ್ತದೆ, ಎಷ್ಟು ಪರಿಮಳ ಇರ್ತದೆ ಅಂದರೆ. ದೀಪಾವಳಿ ಬಾರದೆ ಅರಿಶಿನ ಎಲೆ ಕಡುಬು ಮಾಡಲಿಕ್ಕಿಲ್ಲ, ದೇವರಿಗೆ ಮಾಡಿ ಆದ್ಮೇಲೆ ಮಾಡೋದು. ಆ ಎಲೆ ಎಲ್ಲ ಅಲ್ಲಲ್ಲೇ ನೋಡಿದಾಗ ಕಡುಬು ದಾಸೆ ಆಗ್ತದಲ್ಲ, ಬಟ್ ತಿನ್ಲಿಕ್ಕೆ ಆಗೋದಿಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವರ್ಗ ಸ್ವರ್ಗ ಇರ್ತದೆ, ಸ್ವರ್ಗ. ತಿಂಡಿ ಎಲ್ಲ ತಿಂದು ಆರಾಮಾಗಿ ಕೂತಿರುವಾಗ ಆಫ್ಟರ್ ಲಾಂಗ್ 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 ಟೈಮ್ ಆದ್ಮೇಲೆ ನನಗೆ ಮಂಕಿ ವಿಡಿಯೋ ಕಾಲ್ ಮಾಡಿದ್ರು. ಮಂಕಿ ಅಂದ್ರೆ ಇವ್ರೇ ಟಡಾಯ್, ನನ್ನ ಬೆಸ್ಟ್ 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 ಫ್ರೆಂಡು. ನನಗೆ ಇವರು ಬೆಸ್ಟ್ ಫ್ರೆಂಡ್ ಆಯ್ತಾ. ಎಷ್ಟು ಒಳ್ಳೆ ಫ್ರೆಂಡ್ಸ್ ಅಂದ್ರೆ ನಾವಿಬ್ರು ಒಂದೇ ತಾಯಿ ಮಕ್ಳ ತರ. ಫನ್ನಿಗೆ ಫನ್ ಸಹ, ಜಗಳಕ್ಕೆ ಜಗಳ ಸಹ. ಒಂಥರ ಟಾಮ್ ಅಂಡ್ ಜೆರಿ ಪೇರ್ ಇದ್ದಾಗೆ ನಮ್ಮಿಬ್ರದ್ದು. ಸರಿ ನಾಯಿಗಳ ತರ ಜಗಳ ಮಾಡ್ಕೊಳ್ತೇವೆ. ಆಮೇಲೆ ಎಲ್ಲಾರ್ಕಿಂತ ಮೊದಲು, ಊರಿಗೆ ಮುಂಚೆ ಮೊದಲು ನಾವೇ ರಾಜಿ ಆಗ್ತೇವೆ. ತುಂಬಾ ಬೆಸ್ಟ್ ಫ್ರೆಂಡ್ಸ್ ನಾವಿಬ್ರು. ಸೊ ತುಂಬಾ ಟೈಮಿಂದ ಮಿಸ್ ಮಾಡ್ಕೊಳ್ತಾ ಇದ್ದೆ. ಮೇ ಬಿ ಅವ್ರಿಗೂ ವರ್ಕ್ ಇರ್ತದೆ, ನಮಗೂ ವರ್ಕ್ ಇರ್ತದೆ ಅಲ್ಲ. ಸೊ ತುಂಬಾ ಟೈಮಿಂದ ಮಿಸ್ ಮಾಡ್ಕೊಳ್ತಿದ್ದೆ. ತುಂಬಾ ಟೈಮ್ ಆದ್ಮೇಲೆ ಕಾಲ್ ಮಾಡಿದ್ರು, ನನಗೆ ತುಂಬಾ ಖುಷಿ ಆಯ್ತು. ಮಿಸ್ ಯು ಮಂಕಿ, ಲವ್ ಯು ಮಂಕಿ. ಎಂತಕ್ಕಂದ್ರೆ ನಾವು ಅಷ್ಟು ಕ್ಲೋಸ್ ಆಯ್ತಾ, ಒಬ್ರನ್ನೊಬ್ರು ಬಿಟ್ಟರೆ ಇರ್ತಾ ಇರ್ಲಿಲ್ಲ. ಅಂದ್ರೆ ಊರಿಗೆ ಬಂದ್ರೆ ಸಹ 24 ಗಂಟೆ ಕಾಲಲ್ಲೇ ಇರ್ತಿತ್ತು ನಾವು, ಅಷ್ಟು ಬೆಸ್ಟ್ ಫ್ರೆಂಡ್ಸ್ ಆಗಿತ್ತು. ಬಟ್ ಇವಾಗ ಇರ್ತದಲ್ಲ ಕೆಲಸ ಕಾರ್ಯಗಳು ಎಲ್ಲ, ಹಾಗಾಗಿ ಬ್ಯುಸಿ. ಬಟ್ ಇವತ್ತು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮಂಕಿ, ನಿಮ್ಮ ಐ ಟ್ಯಾಬ್ಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ನಂದು ತಿಂಡಿ ತಿಂದಾಯಿತು. ಈಗ ಎಂತಪ್ಪ ಅಂದರೆ, ನಾನು ಫೋಟೋ ಸೆಲೆಕ್ಟ್ ಮಾಡಲಿಕ್ಕೆ ಮನು ಅವರಿಗೆ ಬರಲಿಕ್ಕೆ ಹೇಳಿದ್ದೇನೆ. ಅವರಿಗೆ ದೊಡ್ಡಮ್ಮ ಮನೆಗಳಿಗೆ ಹೋಗ್ಲಿಕ್ಕಿತ್ತಂತೆ. ಹಾಗೆ ನನ್ನ ಮಂಕಿ ಟ್ಯಾಬ್ ಕಳಿಸಿಕೊಟ್ಟಿದ್ದಾರೆ, ಐ ಟ್ಯಾಬ್ ನನಗೆ ಎಡಿಟಿಂಗಿಗೆ. ಅದು ಅವ್ರ ಹತ್ರ ಉಂಟು, ಮನು ಅವ್ರ ಹತ್ರ ಉಂಟು. ಅದನ್ನು ಕೂಡ ತೆಕ್ಕೊಂಡು ನಂಗೆ ಕೊಡ್ಲಿಕ್ಕೆ ಬರ್ತಾರೆ. ಈಗ ನಾನು ಮನೇಲಿ ನೀರು ತಂದಿರಲಿಲ್ಲ ಬೆಳಿಗ್ಗೆಯಿಂದ, ಅಲ್ಲಿ ಪೂಜೆ ಅಂತೇಳಿ ಆಚೆಗೆ ಹೋದದಲ್ಲ, ಕುಡಿಲಿಕ್ಕೆ ನೀರು ತಂದಿರಲಿಲ್ಲ. ಪಾಪ ಅವ್ರು ಬಂದು ಕುಡಿಲಿಕ್ಕೆ ನೀರು ಕೇಳಿದ್ರು ಸಹ ಮನೇಲಿ ನೀರಿಲ್ಲ. ಬಾವಿಗೆ ಹೋಗಿ ನೀರು ತರಬೇಕು ನಾನು. ನೀರಿಗೆ ಬಂದೆ. ಈ ಕೊಡ್ಪನ ಮತ್ತು ಮೊಬೈಲ್ ಎರಡನ್ನು ಒಟ್ಟಿಗೆ ಹಿಡ್ಕೊಂಡು ಬಾವಿಗೆ ಕೊಡ್ಪನದ ಬದಲು ನಾನೇ ಹಾರ್ತೇನೋ ಗೊತ್ತಿಲ್ಲ. ಇನ್ನು ಮೊಬೈಲ್ ಸೈಡ್ ಇಡಬೇಕು. ಮತ್ತು ಮಿಸ್ ಆಗಿ ನನ್ನ ಕಾಲಿಗೆ ಮೊಬೈಲಿದ್ದು ಕಾನ್ಸಂಟ್ರೇಷನಲ್ಲಿ ಮೊಬೈಲಿಗೆ ಹಗ್ಗ ಕಟ್ಟೋದು ಬಿಟ್ಟು ಕಾಲಿಗೆ ಹಗ್ಗ ಕಟ್ಟಿಕೊಂಡು ಹಾರಿದೆ ಅಂತವಳೆ ನಾನು. ಹೆವಿ ಮಳೆ ಬರ್ತಾ ಉಂಟು. ನಾನು ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಬೊಳ್ಳೆ ಬರ್ತಾ ಉಂಟು. ಅಬ್ಬಾ ಸಾಕಾಯ್ತು ಮರೆ, ಒಂದೇ ಕೊಡ್ಪನ ನೀರಿಗೆ ಎಳೆಯೋದ್ರಲ್ಲೇ ಸಾಕಾಯ್ತು ನನಗೆ. ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಇವ್ರು ಬರ್ತಾರೆ ಅಂತೇಳಿ ವೆಯ್ಟ್ ಮಾಡಿ 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 ಸಾಕಾಗಿ ಫೈನಲ್ಲಿ ಬಂದರು. ನಾರ್ಮಲಿ ಯಾವ ಕೊಲಾಬ್ರೇಷನ್ ಶೂಟಿನವರು ಕೇಳೋದಿಲ್ಲ, ಅವರಷ್ಟಕ್ಕೆ ಅವರು ಫೋಟೋ ಅಪ್ಲೋಡ್ ಮಾಡ್ತಾರೆ. ಬಟ್ ನಂಗೆ ಅದು ಇಷ್ಟ ಆಗೋದಿಲ್ಲ. ಇವರು ನನ್ನ ಬೆಸ್ಟ್ ಫ್ರೆಂಡ್ ಆಗಿರೋದ್ರಿಂದ ನನಗೆ ಫೋಟೋ ಸೆಲೆಕ್ಷನಿಗೆ ಕೊಡ್ತಾರೆ. ಕೊಡದಿದ್ರೆ ನಾನು ಬಿಡುವವಳು ಅಲ್ಲ, ಫೋಟೋ ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ, ನನ್ನ ಫೋಟೋಸ್ ಯಾವ್ದು ಬೇಕು ಅಪ್ಲೋಡಿಗೆ ಅಂತ ಹೇಳಿ. ಮಂಕಿ ಕೊಟ್ಟ ಟ್ಯಾಬ್ ಕೂಡ ಕೊಟ್ಟಾಯಿತು, ಮತ್ತು ಹಾಗೆ ನಮ್ಮದು ಫೋಟೋ ಸೆಲೆಕ್ಷನ್ ಕೂಡ ಆಯಿತು. ಥ್ಯಾಂಕ್ ಯು ಮನು, ಥ್ಯಾಂಕ್ ಯು ಸೋ ಮಚ್. ಹಂಗೆ ಟಾಟಾ ಟಾಟಾ. ಆಲ್ಮೋಸ್ಟ್ ನನಗೆ ಬೇಕಾಗಿದ್ದ ಫೋಟೋಸ್ ಎಲ್ಲ ಸೆಲೆಕ್ಷನ್ ಆಯಿತು. ಟ್ಯಾಬ್ ಸಿಕ್ಕಿತು, ಬಟ್ ಚಾರ್ಜ್ ಏನೋ ಆಗ್ತಾ ಇಲ್ಲ. ಚಾರ್ಜ್ ಇತ್ತು ಅವರದ್ದು, ಮನು ಅವರದ್ದು ಕೂಡ ಚಾರ್ಜರ್ ಇತ್ತು, ಬಟ್ ಏನೋ ಆಗ್ತಾ ಇರಲಿಲ್ಲ. ಇವಾಗ ಏನೋ ಮಾಡಿ ಹರಸಾಹಸ ಮಾಡಿ ಹೆಂಗೆಂಗೋ ಇಟ್ಟು ಇವಾಗ ಆನ್ ಆಗಿದೆ. ನನಗೆ ಮಂಕಿ ಕೊಟ್ಟದ್ದು. ಥ್ಯಾಂಕ್ ಯು ಮಂಕಿ, ಲವ್ ಯು ಮಂಕಿ. ಈಗ ನಾನು ವನಸ್ ಮಾಡಲಿಕ್ಕೆ ಆಚೆ ಹೋಗಬೇಕಾಗಿದೆ. ಆಚೆ ಹೋಗುವ ಬನ್ನಿ. ಓಕೆ, ಊಟಕ್ಕೆ ಟೊಮೆಟೊ ಸಾರು, ಪುದೀನ ಚಟ್ನಿ, ದೋದೋ ಪಾಪಡ್.
ಇದು ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಿದ್ದೇನೆ. ಯಾರಿಗಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾಳಿನ ಹೊಸ ವಿಡಿಯೋದ ಜೊತೆ ನಾವೆಲ್ಲರೂ ಮೀಟ್ ಆಗುವ. ಟಾಟಾ, ಬಾಯ್ 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 ಬಾಯ್.